ನೋಡಿ, ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪಾನಕ ಇಲ್ದನೆ ರವೆ ಉಂಡೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ರವೆ ಲಾಡು ಮಾಡ್ತಾಯಿದ್ದೆ. ಬೇಗ ಟೈಮ್ ಇರಲ್ಲಪ್ಪ, ಬೇಗ ಬೇಗ ಅವಸರದಲ್ಲಿ ಮಾಡಬೇಕು ಅಂದಾಗ ಈ ಥರ ಪಾನಕ ಮಾಡ್ದೇ ನಾವು ರವೆ ಲಾಡುನ ಮಾಡ್ಕೋಬೋದು. ಯಾವ ಥರ ಅಂತ ತೋರಿಸ್ತೀನಿ, ಬನ್ನಿ ನೋಡ್ಕೊಂಬರೋಣ. ಇವಾಗ ನೋಡಿ, ಒಂದು ಪಾತ್ರೆಯಲ್ಲಿ ತುಪ್ಪನ ಕಾಯಕ್ಕೆ ಇಟ್ಕೊಂಡಿದ್ದೆ. ತುಪ್ಪ ಕಾದ್ಮೇಲೆ ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಒಂದು 4 ಲವಂಗ ಹಾಕ್ತಾಯಿದ್ದೀನಿ. ಗೋಡಂಬಿ, ದ್ರಾಕ್ಷಿ, ಲವಂಗ ಹಾಕಿಬಿಟ್ಟು ನೀಟಾಗಿ ತುಪ್ಪದಲ್ಲೇ ಹುರ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಇದೇನಪ್ಪ ಅಂದರೆ ಜಾಸ್ತಿ ದಿನ ಇಟ್ಕೊಂಡು ತಿನ್ನೋದಕ್ಕೆ ಬರೋದಿಲ್ಲ. ಹಾಗಾಗಿ ಇವಾಗ ಹಬ್ಬಕ್ಕೆ ನಮಗೆಲ್ಲ ನಾವು ಕೆಲಸ ಬೇಗ ಬೇಗ ಮಾಡ್ಕೋಬೇಕು ಅಂದಾಗ, ನಮಗೆ ಸ್ವೀಟ್ ಮಾಡ್ಕೊತೀವಿ ಅಂದಾಗ ಇದನ್ನು ಆರಾಮಾಗಿ ನೀವು ಮಾಡ್ಕೋಬೋದು. ತಾಯಿ ನೈವೇದ್ಯಕ್ಕೆ ನಾವು ಈ ಥರ ಲಾಡುನ ಮಾಡಿಡ್ಬೋದು. ಇವಾಗ ಇದಕ್ಕೆ ನಾನು ಚಿರೋಟಿ ರವೆನ ಹಾಕ್ತಾಯಿದ್ದೀನಿ. ನೋಡಿ, ಒಂದು 1/4 kg ಆಗೋಷ್ಟು ಚಿರೋಟಿ ರವೆ ತೊಗೊಂಡಿದ್ದೆ. ಚಿರೋಟಿ ರವೆ ಅಂದರೆ ಫ್ರೆಂಡ್ಸ್ ನಿಮ್ಗೆ ಗೊತ್ತೇ ಇರುತ್ತೆ, ಉಂಡೆ ಕಟ್ಟೋ ರವೆಗೆ ಚಿರೋಟಿ ರವೆ ಅಂತ ಕರೀತಾರೆ. ಅದನ್ನೇ ರವೆ ತೊಗೊಳ್ಳಿ. ಇವಾಗ ನೀವು ನೀಟಾಗಿ ತುಪ್ಪದಲ್ಲೇ ಹುರ್ಕೋಬೇಕು. ನೋಡಿ, ಗ್ಯಾಸನ್ನು ಒಂದು ಲೆವೆಲಲ್ಲಿ ಇಟ್ಕೊಳ್ಳಿ. ಉರಿ ಸಣ್ಣ ಉರಿಲಿ ಇಟ್ಕೊಂಡೆ ನೀವು ಹುರ್ಕೊಳ್ಳಿ ತುಪ್ಪದಲ್ಲಿ. ನೋಡಿ, ಇದಕ್ಕೆ ಪಾನಕ ಮಾಡೋದ್ರ ಬದಲಿ ನಾವು ಸಕ್ಕರೆ ಪುಡಿನ ಹಾಕಿಬಿಟ್ಟು ಆರಾಮಾಗಿ ಲಾಡು ಮಾಡ್ಕೋಬೋದು, ರವೆ ಲಾಡುನ. ನೋಡಿ, ನಾವು ಉಂಡೆ ಅಂತ ಕರಿತೀವಿ ಸೈಡು, ರವೆ ಉಂಡೆ ಅಂತ ಜಾಸ್ತಿ ಕರಿತೀವಿ. ಇವಾಗ ನೋಡಿರಿ, ಎಲ್ಲದು ಮಿಕ್ಸ್ ಆಗಬೇಕು ಅದರಲ್ಲಿ ತುಪ್ಪದಲ್ಲಿ. ಅಲ್ಲಿವರೆಗೂ ನೀವು ಹುರ್ಕೊಳ್ಳಿ. ತುಂಬ ಸಿಂಪಲ್ ಫ್ರೆಂಡ್ಸ್, ಏನಿಲ್ಲ ಅಂದರೂ ಒಂದು 20 ನಿಮಿಷದಲ್ಲಿ ರವೆ ಉಂಡೆ ರೆಡಿ ಆಗಿಬಿಡ್ತಾವೆ. ಸಕ್ಕರೆ ಪುಡಿನ ನಾನು ಮಾಡಿ ಇಟ್ಕೊಂಡಿದ್ದೆ. ಇದರಲ್ಲೇ ಸಕ್ಕರೆ ಪುಡಿನ ಹಾಕಬೇಕು ನೀವು. ನೋಡಿ, ಈ ಥರ ಮೊದಲಿಗೆ ನೀಟಾಗಿ ಹುರ್ಕೊಳ್ಳಿ. ಈಗ ನಾನು 1/4 kg ಆಗೋಷ್ಟು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ನೀವು ಜಾಸ್ತಿನಾದರೂ ಹಾಕ್ಬೋದು. ಸ್ವೀಟ್ ನೋಡಿ ಹಾಕ್ಕೊಳ್ಳಿ. ಸಕ್ಕರೆ ಪುಡಿನ ನೋಡಿ ಹಾಕಬೇಕು. ಈಗ ನೋಡಿ, ನಾನು ಸ್ವಲ್ಪ ಹಾಕಿದ್ದೀನಿ. ಮೊದಲಿಗೆ ಹುರ್ಕೋತೀನಿ, ಮತ್ತು ಸಕ್ಕರೆ ಪುಡಿ ಮತ್ತು ರವೆನ ಹುರ್ಕೊತ ಮಿಕ್ಸ್ ಮಾಡ್ಕೋಬೇಕು. 2 ಸಮ ಪ್ರಮಾಣದಾಗ ನಾವು ಮಿಕ್ಸ್ ಮಾಡ್ಕೋಬೇಕು. ತುಂಬ ಸಿಂಪಲ್ ಫ್ರೆಂಡ್ಸ್, ಇದು ಭಾಳ ಅಂದರೆ ಭಾಳ ಜಲ್ದಿ ಆಕತಿ. ಮತ್ತು ಇವಾಗ ಹೇಗಿದ್ದರೂ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಲ್ವ ಹಬ್ಬಕ್ಕೆ. ಆವಾಗ ನಾವು ಬೇಗ ಮಾಡ್ಕೊಂಡ್ರು ಅಡ್ಡಿಲ್ಲ. ಈ ಥರ ಲಾಡುನ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೇನೆ ನಾನು. ಕಟ್ಟೋಕ್ಕೆ ಬರಲ್ಲ ಅಂದರೂ ಸಹಿತ ಆರಾಮಾಗೆ ನೀವು ಈ ಥರ ಉಂಡೆನ ಕಟ್ಬೋದು. ನೋಡಿ, ಮತ್ತು ಇನ್ನೂ ಸ್ವಲ್ಪ ಸಕ್ಕರೆ ಪುಡಿ ಇತ್ತಲ್ಲ, ಅದನ್ನು ಹಾಕಿಬಿಡ್ತೀನಿ ನಾನು, ಸ್ವಲ್ಪ ಇರಲಿ ಅಂತ. ನೀವು ಬೇಕಾದರೆ ಕೊಬ್ಬರಿ ಪುಡಿ ಹಾಕ್ಬೋದು. ಕೊಬ್ಬರಿ ಪುಡಿ ಹಾಕಿದರೂ ಚೆನ್ನಾಗಿ ಬರುತ್ತೆ. ಕೊಬ್ಬರಿ ಪುಡಿ ಅಂದರೆ ನೀವು ಫಸ್ಟಿಗೆ ನಾವು ದ್ರಾಕ್ಷಿ, ಗೋಡಂಬಿ ಹುರಿತೇವಲ್ಲ, ಆವಾಗನೇ ಹಾಕಬೇಕು ಅದರಲ್ಲೇ. ನೋಡಿ, ತುಪ್ಪದಲ್ಲೇ ಹುರ್ಕೊಂಡ್ರಿ ಅಂದರೆ ಟೇಸ್ಟ್ ಚೆನ್ನಾಗೇ ಕೊಡುತ್ತೆ. ನೋಡಿ, ಈ ಥರ ಕರಗಬೇಕದು. ಸ್ವಲ್ಪ ಸಕ್ಕರೆ ಪುಡಿ ಕರಗೋವರೆಗೂ ನೀವು ಸಕ್ಕರೆ ಪುಡಿ ಕರಗಬೇಕದು, ಅಲ್ಲಿವರೆಗೂ ನೀವು ಹುರಿಬೇಕು. ನೋಡಿ, ಇವಾಗ ಫುಲ್ಲು ಕರಗಿದೆ ಸಕ್ಕರೆ ಪುಡಿ. ನೋಡಿ, ಇವಾಗ ಚಕ್ಲಿ, ನಿಪ್ಪಟ್ಟು ಮತ್ತು ಕರ್ಜಿಕಾಯಿ ಎಲ್ಲ ಥರದ್ದೇ ನಾವು ವರಮಹಾಲಕ್ಷ್ಮಿ ಅಮ್ಮನಿಗೆ ನೈವೇದ್ಯಕ್ಕೆ ಮಾಡ್ಕೊತೀವಿ. ನೋಡಿ, ಇವಾಗ ಬಿಸಿನೀರನ್ನು ಹಾಕ್ತಾಯಿದ್ದೀನಿ ನಾನು. ನೀವು ಬಿಸಿನೀರು ಬದಲೇ ಹಾಲಾದರೂ ಹಾಕ್ಬೋದು. ನಾನಿಲ್ಲಿ ಬಿಸಿನೀರನ್ನೇ ಹಾಕಿ ಮಾಡ್ತಾಯಿದ್ದೀನಿ, ಚೆನ್ನಾಗಾಗುತ್ತೆ ಅಂತ. ನೋಡಿ, ನೀವು ಬೇಕಾದರೆ ಹಾಲು ಇತ್ತಪ್ಪ ಅಂದರೆ ಮನೆಯಲ್ಲಿ ಹಾಲಾದರೂ ಮಿಕ್ಸ್ ಮಾಡಿ ಹಾಕ್ಬೋದು. ನಾನು ಇಲ್ಲಿ ಸ್ವಲ್ಪ ಹೊತ್ತು ಅಷ್ಟೇ ಗ್ಯಾಸನ್ನು ಆನ್ ಇಡ್ತೀನಿ. ಇದೆಲ್ಲ ಮಿಕ್ಸ್ ಆಗೋ ತನಕ ಅಷ್ಟೇ ಗ್ಯಾಸ್ ಆನ್ ಇಡಿ, ಆಮೇಲೆ ಗ್ಯಾಸ್ ಆಫ್ ಮಾಡಬೇಕು. ನೋಡಿ, ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ ನಾನೀಗ. ಫುಲ್ ರೆಡಿ ಆಗಿತ್ತು. ಇವಾಗ ನನಗೆ ಉಂಡೆ ಕಟ್ಟೋಕ್ಕೆ ಆರಾಮಾಗೆ ಬರುತ್ತೆ. ಫಸ್ಟಿಗೆ ಸ್ವಲ್ಪ ಮೃದು ಅನಿಸುತ್ತೆ, ಅಂದರೆ ಮೆತ್ತಗೆನೇ ಬರುತ್ತೆ ಉಂಡೆ. ಆಮೇಲೆ ನಾವು ಕಟ್ಕೊತ ಹೋದಂಗೆ ಅವು ಬಿಕ್ಕಂತ ಹೋಗ್ಬಿಡ್ತಾವೆ. ಈಗ ತುಪ್ಪ ಹಾಕ್ತಾಯಿದ್ದೀನಿ. ನೋಡಿ, ನಾನು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಸ್ವಲ್ಪ ಬಿಸಿ ಇರುತ್ತೆ, ಹಾಗಾಗಿ ನೋಡಿಬಿಟ್ಟು ನೀವು ಉಂಡೆನ ಕಟ್ಕೋಬೇಕು. ಬಿಸಿ ಇರುವಾಗಲೇ ನೀವು ಬೇಗ ಬೇಗ ಕಟ್ಟಿ ಮುಗಿಸ್ಬಿಡಬೇಕು. ನಿಮಗೆ ಉದುರುದ್ರಾಗಿರ್ಬೇಕಪ್ಪ ಅನ್ನೋದಾದರೆ ನೀವು ನೀರನ್ನು ಸ್ವಲ್ಪ ಹಾಕ್ಕೊಳ್ಳಿ. ಮೆತ್ತಗೆ ಬೇಡ ನಮಗೆ ಅನ್ನೋದಾದರೆ ನೀರನ್ನು ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ಈ ಥರ ರೆಡಿ ಆಯ್ತು ನೋಡಿರಿ. ಇವಾಗ ಇದನ್ನು ನಾನು ಕಟ್ಟಿಬಿಟ್ಟು ತೋರಿಸ್ತೀನಿ ನಿಮಗೆ. ತುಂಬ ಸಿಂಪಲ್, ಇದೇನು ಭಾಳ ಟೈಮ್ ತೊಗೊಳ್ಳಲ್ಲ. ಮತ್ತು ಕೆಲವೊಬ್ಬರಿಗೆ ರವೆ ಉಂಡೆ ಪಾನಕ ಮಾಡಿ ಕಟ್ಟೋಕ್ಕೆ ಬರಲ್ಲ ಅನ್ನೋರು ಆರಾಮಾಗೆ ಮಾಡ್ಕೋಬೋದು. ಹಾಗಾಗಿ ತೋರಿಸ್ತಿದ್ದೀನಿ ನಿಮಗೆ. ನೋಡಿ, ಕೈಗೆ ಸ್ವಲ್ಪ ನೀವು ಈ ಥರ ತುಪ್ಪನಾದ್ರೆ
ಸವರ್ಕೊಳ್ಳಿ, ಇಲ್ಲ ಸ್ವಲ್ಪ ಹಾಲಾದರೂ ಸವರ್ಕೊಳ್ಳಿ. ನಾನು ಹಾಲನ್ನು ಸವರ್ಕೊಂಡಿದ್ದೀನಿ ಕೈಗೆ, ಹಾಲು ಹಾಕಿ ಮಾಡ್ತಾಯಿದ್ದೀನಿ ಕೈಗೆ. ನೋಡಿ ಈ ಥರ. ಏನಪ್ಪ ಅಂದರೆ ಇದು ಅಮ್ಮಮ್ಮ ಅಂದರೆ ಒಂದು ವಾರಷ್ಟು ಅಷ್ಟೇ ತಿನ್ಬೋದು, ಭಾಳ ದಿವಸ ಇಡಕ್ಕೆ ಬರಲ್ಲ. ಹಾಗಾಗಿ ಅದನ್ನೂ ಹೇಳ್ತೀನಿ. ನೋಡಿರಿ ಇವಾಗ ರೆಡಿ ಆಯಿತು. ನೀವು ಉದುರುದ್ರಾಗಿರ್ಲಪ್ಪ ಅನ್ನೋದಾದರೆ ಸ್ವಲ್ಪ ನೀರನ್ನು ಕಮ್ಮಿ ಹಾಕಿಬಿಟ್ಟು ಕಟ್ಕೊಬೋದು. ಇಲ್ಲ ನಮಗೆ ಈ ಥರ ಮೃದುವಾಗಿ ಬರೋದು ಅಂದರೆ ಈ ಥರ ಕಟ್ಕೊಳ್ಳಿ. ಸೂಪರಾಗೆ ಬರುತ್ತೆ ರವೆ ಉಂಡೆ. ಟ್ರೈ ಮಾಡಿ ಫ್ರೆಂಡ್ಸ್. ಪೂರ್ತಿ ವಿಡಿಯೋ ನೋಡಿ ಈ ಸಿಸ್ಟರ್ಗೆ ಸಪೋರ್ಟ್ ಮಾಡಿರಿ. ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಸಪೋರ್ಟು ನಮ್ಮ ಮೇಲೆ ಇರಲಿ ಅಂತ ಹೇಳ್ತೀನಿ. ದಯವಿಟ್ಟು ಇವತ್ತು ವಿಡಿಯೋನ ಎಲ್ಲರೂ ಪೂರ್ತಿ ನೋಡಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ ತಾಯಿ ಎಲ್ಲರಿಗೂ ಐಶ್ವರ್ಯ ಎಲ್ಲ ಸಂಪತ್ತು ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತ ಕೇಳ್ಕೊತೀನಿ. ನೋಡಿ, ದಯವಿಟ್ಟು ನನ್ನ ವಿಡಿಯೋನ ಪೂರ್ತಿ ನೋಡಿರಿ. ಇಷ್ಟ ಆದರೆ ಲೈಕ್ ಕೊಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋ ಶೇರ್ ಮಾಡಿರಿ. ಕಮೆಂಟ್ ಹಾಕಿ ಯಾವ ಥರ ಉಂಡೆ ರೆಡಿಯಾಗಿದೆ ಅಂತ ನೋಡಿ. ಫ್ರೆಂಡ್ಸ್ ಇವಾಗ ತೋರಿಸ್ತಿದ್ದೀನಿ. ಎಲ್ಲ ಉಂಡೆನ ಕಟ್ಟಿಟ್ಕೊತಾ ಇದ್ದೀನಿ. ಬೇಗ ಆಗಿಬಿಡುತ್ತೆ. ನಮಗೆ ಬೇಕೇ ಬೇಕು ಅಂದಾಗ ಆರಾಮಾಗಿ ಮಾಡ್ಕೋಬೋದು. ಸೂಪರ್ ಆಗಿರುವಂತಹ ರವೆ ಉಂಡೆ ಪಾನಕ ಇಲ್ದೇ ಮಾಡಿ ತೋರಿಸಿದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತು ವಿಡಿಯೋ ಅಂತ ಖಂಡಿತ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ತೀರಾ ಅಂದ್ಕೊಂಡಿದ್ದೀನಿ. ನೋಡಿ, ರುಚಿ ರುಚಿಯಾದ ರವೆ ಉಂಡೆ ರೆಡಿ ಆಗೈತಿ. ಸೂಪರ್ ಆಗಿರುವಂತಹ ನೋಡಿ ಯಾವ ಥರ ಸಾಫ್ಟಾಗೆ ಬಂದಿದ್ದಾವು. ಇಷ್ಟ ಆಯ್ತಲ್ವಾ ಫ್ರೆಂಡ್ಸ್? ಇಷ್ಟ ಆಗಿದೆ ಅನ್ಕೊತೀನಿ. ನಿಮ್ಮೆಲ್ಲರ ಪ್ರೀತಿ ಎಲ್ಲ ಇದೇ ಥರ ಇರಲಿ ಅಂತ ಹೇಳ್ಕೊತ ನಾನು ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ. ಇವತ್ತು ತುಂಬಾ ಕೆಲಸ ಇತ್ತು, ಆದರೂ ಸಹಿತ ನಿಮಗೋಸ್ಕರ ಒಂದು ವಿಡಿಯೋ ಹಾಕಿದ್ದೀನಿ. ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಸಿಸ್ಟರ್ಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಇನ್ನೂ ಸ್ವಲ್ಪ ಬಿಕ್ಕಂದು ಬಂದರೆ ಟೇಸ್ಟ್ ಭಾಳ ಬರ್ತೈತಿ. ಇವಾಗ ಬಿಸಿ ಇರುವಾಗ ಸ್ವಲ್ಪ ಮೃದು ಇದೆ ಅಷ್ಟೇ. ಸಖತ್ತಾಗಿರುವಂತಹ ರೆಸಿಪಿ. ಟ್ರೈ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.